ಇವ್ರು ಯಾರು ಎಲ್ಲಿ ಕಾಣ್ತಾರಲ್ಲ ಮಹಾರಾಜ, ಇವ್ರು ನಮ್ ಗುರುಗಳು. ನಾನು ಇಷ್ಟೆಲ್ಲ ಖುಷಿಯಾಗಿರ್ಲಿಕ್ಕಂದ್ರೆ ನಮ್ ಗುರುಗಳ ಆಶೀರ್ವಾದ. ಅಲ್ಲಿ ನಮ್ದು ಅಡ್ಡೆಸರು ಜಯಶ್ರೀ ರಾಘವೇಂದ್ರ ಕೊಡೇಕಲ್ ಅಂತದ. ನಮ್ದು ಗಂಡನ ಮನೆದು ಕೊಡೇಕಲ್ಲು, ತವ್ರ ಮನೆದು ಸಂಘ. ಎರಡೂ ಬಿಟ್ಟು ನನ್ನ ಗುರುವಿನಿಂದ ನನಗೆ ಜ್ಞಾನ ಉದಯ ಆಗಿದೆ. ಅಂದ್ರೆ ನನಗೆ ಜೀವನನೇ ಪರಿವರ್ತನೆ ಮಾಡ್ಯಾರ. ನಮ್ದು ಊರು ಲೊಟಗೇರಿ ಅಂತೇಳಿ, ನಲತ್ತೋಡ ಹತ್ರ ಲೊಟಗೇರಿ. ಹೊಲಕ್ಕ ಜೋಳ ಕಿತ್ಲಿಕ್ಕೆ ಹೋಗ್ತಿದ್ದೆ, ಕೂಲಿ ಕೆಲ್ಸಕ್ಕ ಶೇಂಗಾ ಕಿತ್ಲಿಕ್ಕೆ ಹೋಗ್ತಿದ್ವಿ. ಅಲ್ಲೆಲ್ಲಾ ಮಂದಿ ಒಕ್ಕಲಿಗರನ್ ಬ್ರಾಹ್ಮಣರ ಮಂದಿಗೆ ಏನೂ ಕೆಲಸ ಬರಂಗಿಲ್ಲ ಅಂತಿದ್ರು. ಹಿಂಗಂತಾರಪ್ಪ ಅಂತೇಳಿ ನಾವು ಅವ್ರು ಒಂದೊಂದು ಇದು ಕಿತ್ತಿದ್ರೆ ಸಾಲ್ ಕಿತ್ತಿದ್ರೆ ನಾವು 4-5 ಸಾಲ್ ಕಿತ್ತಿ ತೋರಿಸ್ತಿದ್ವಿ. ಅಂದ್ರೆ ನಮಗ್ ಬಿಡಿಸಿದ್ರೆ ಏನ್ ಮಾಡುದು, ಕೆಲ್ಸಕ್ಕೆ ಕರ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡುದು. ನಾವು ಮುಂಜಾನಿಂದ ಸಂಜೆ ತನ ಹೋದ್ರೆ ನಮಗ್ ಕೂಲಿ 6 ರೂಪಾಯಿ ಇರ್ತಾರೆ. ಒಕ್ಕಲಿಗರ ಮಂದಿ ಕೆಲ್ಸಕ್ಕೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕಾದ್ರೆ ಗಂಡು ಬಿಟ್ಟವ್ರು ಅಂತ ಹಳ್ಳ್ಯಾಗ ಅನ್ನೋರು. ಹಿಂಗಾಗಿ ನಾ ಯಾರ ಕಡೆ ಕಳುಲೇನೆ ಹೊರಗೆ ಹೋಗ್ತಿದ್ದೇನ್ರಿ. ನಾನು ಎಷ್ಟೋ ಸಲ ನಾನು ಹೊರಗಡೆ ಹೋಗಿ ಊಟ ತಗೊಂಡು ಹೋಗಿ ಒಂದು ಗಿಡದ ಬಿಡಕ್ ಕೂತು ಊಟ ಮಾಡ್ತಿದ್ದೆ. ಅವ್ರು ಹಿಂದ್ಗಡೆ ನಮ್ ಜೊತೆನೆ ಊಟ ಮಾಡಿದ್ರೆ ಅವ್ರು ಬೇರೆ ಚಲೋ ಬುತ್ತಿ ತಂದಿರ್ತಾರ, ಬಕ್ರಿ ತಂದಿಕೊಂಡು ನಾನು ಅವ್ರ ಮುಂದೆ ಹೆಂಗ್ ಬುತ್ತಿ ಬಿಚ್ಕೊಂಡು ಊಟ ಮಾಡೋದು. ಬರೀ ಖಾರ ಕಟಿ ಬಕ್ರಿ ತೊಯ್ಸ್ಕೊಂಡು 4-5 ದಿನದ ಬಕ್ರಿನೇ ರೀ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅನಂತ್ ಕನ್ನಡ ಕಾರ್ಟೂನ್. ನಮ್ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಏನೋ ಒಂದ್ ಹೊಸ ಪ್ರಯತ್ನ ಮಾಡ್ಲಿಕತ್ತೀವಿ, ನಿಮ್ ಸಪೋರ್ಟ್ ಬಹಳ ಮುಖ್ಯ ಇರ್ತದ, ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ನಾವು ಇವತ್ತ ಜಯಶ್ರೀ ಕನ್ನೂರ್ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಬಂದೀವಿ. ಇವರು ಎಲ್ಲರಿಗೂ ಗೊತ್ತಿರ್ಬೋದು, ವಾಟ್ಸಪ್ ಫೇಸ್ಬುಕ್ ನಾಗ ಬಹಳ ಆಕ್ಟಿವ್ ಇರ್ತಾರೆ. ಇವರು ಎಲ್ಲರ ಜೊತೆ ನಕ್ಕೋತಾ ಆಡ್ಕೋತಾ ಖುಷಿಯಾಗಿರ್ತಾರ. ಇವ್ರು ಬೇರೆ ಯಾರು ಅಲ್ಲ, ನಮ್ಮ ಅಕ್ಕ, ದೊಡ್ಡಪ್ಪನ ಮಗಳು ಅಕ್ಕ. ಕೆಲವು 7 ವರ್ಷಗಳಿಂದ ಬ್ರಾಹ್ಮಣ ಮಹಿಳಾ ಮಂಡಳಿ ಅಂತೇಳಿ ಒಂದು ಸ್ಥಾಪನೆ ಮಾಡ್ಕೊಂಡು ಸಮಾಜಮುಖಿ ಕೆಲಸಗಳನ್ನ ಬಹಳ ಮಾಡ್ಲಿಕ್ಕೆ ತಮ್ಮನ್ನ ತಾವು ತೊಡಸ್ಕೊಂಡ್ಬಿಟ್ಟಾಳ ಅದ್ರೊಳಗ. ಹಂಗಂತೇಳಿ ಈಕಿಗೆ ಏನು ಕಷ್ಟನೇ ಇಲ್ಲ, ನೋವೇ ಇಲ್ಲ ಅಂತ ಎಲ್ಲರಿಗೂ ನಮ್ಗೆ ಅನಿಸ್ತಿರ್ತದ. ಈಗ ಹಂಗಂದ್ರೆ ಈಕಿ ರೆಡಿ ಆದ್ರೂ ರಾಣಿಗತೆ ಇರ್ತಾಳ. ಅದೇ ಕೆಲಸ ಅಂತಂದ್ರ ಒಂದ್ ಹಳಿ ನೈಟಿ ಹಾಕೊಂಡು ಪೂರ್ತಿ ಕೆಲಸದವ್ರ ಆಗ್ಬಿಡ್ತಾಳ. ಅಷ್ಟೊಂದ್ ಆಕಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ 4 ಭಾಗ ಬರಂಗಿಲ್ಲ. ಆಕಿನ ಅಷ್ಟೇ ಆಕ್ಟಿವ್ ಅಂದ್ರೆ ಅಷ್ಟೇ ಆಕ್ಟಿವ್. ಆಕಿ ಯಾಕ ಈಗ ಇಷ್ಟು ಮಟ್ಟಕ್ಕೆ ಹೆಂಗ್ ಬೆಳೆದ್ಲು, ಆಕಿ ಏನು ಕಷ್ಟನೇ ಇಲ್ಲನೋ, ಎಲ್ಲಾನು ಆಕಿನ ಲೈಫ್ ಸ್ಟೋರಿ ಏನ್ ಅನ್ನೋದನ್ನ ಆಕಿನ ಬಾಯಿಲೆ ಕೇಳ್ಕೊಂಡ್ ಬರೋಣ ಅಂತ ಬರ್ರಿ. ನಾನು ನಮಕ್ಕ ಆಗಿದ್ರಿಂದ ಸಿಂಗಲ್ ವರ್ಡ್ ಬರ್ತದ, ಯಾರು ತಪ್ಪು ತಿಳ್ಕೊಬೇಡ್ರಿ. ನಮಸ್ಕಾರ. ಖುಷಿ ಆಯ್ತು. ಹೋಳಿ ಹಬ್ಬದ ಶುಭಾಶಯಗಳು. ಖುಷಿ ಆಯ್ತು ನೋಡ್ರಿ ಬಂದ್ರಿಕ. ಅದೇ ಬರೇ ಫೇಸ್ಬುಕ್ ವಾಟ್ಸಪ್ ನಾಗ ಫೋಟೋ ಹಾಕ್ತಿಯಲ್ಲ, ಅದು ಯಾಕ ಮೊದಲ ಕಷ್ಟ ಅನುಭವಿಸಿ ಅನ್ನೋದನ್ನ ನಿನ್ನ ಮನಸ್ಸಿನ ಭಾವನೆನ. ಯಾಕಂದ್ರೆ ನನಗೊಂದು ಆಸೆ, ಪ್ರತಿಯೊಬ್ರು ಹೆಣ್ಮಕ್ಳು ನಾವ್ ಎದಕ್ಕೂ ಏನು ಕಡಿಮೆ ಇಲ್ಲ. ಬೇಕಾದ ದುಃಖ ಬರ್ಲಿ, ದುಃಖ ಬಂದದ್ದು ನಾವು ಹೆಂಗ್ ದಿಟ್ಟತನದಿಂದ ಅದನ್ನ ನಿಭಾಯಿಸ್ಬೇಕನ್ನೋದೇ ಒಂದು ನನ್ನ ಹಠ. ನಾನ್ ಯಾಕೆ ಇಷ್ಟು ಲವಲವಿಕೆಯಾಗಿ ಖುಷಿಯಾಗಿ ನಕ್ಕೋತಾ ಪ್ರತಿಯೊಂದು ಫೋಟೋಗಳು ಯಾಕೆ ಹಾಕ್ತೇವೆ ಅಂದ್ರೆ ಎಲ್ಲ ಇರ್ತದೆ ಹೆಣ್ಮಕ್ಳಿಗೆ. ಇದ್ರೂ ದುಃಖ ಅನ್ಕೊಂಡಿರ್ತಾರ. ಅದಕ್ಕೆ ನಾವೊಂದು ಮಾದರಿಯಾಗಿ ತೋರಿಸ್ಬೇಕು. ಒಂದು ಜಗತ್ತೊಳಗೆ ಯಾವ ಹೆಣ್ಮಕ್ಳಿಗೆ ಏನು ಕಡಿಮೆ ಇಲ್ಲ, ಎಷ್ಟೇ ಕಷ್ಟ ಬಂದ್ರು ಅವರು ಮೆಟ್ಟತನದಿಂದ ಇರ್ತಾರ ಅನ್ಲಿಕ್ಕೆ ನಾವೊಂದು ಉದಾಹರಣೆ ಅದ. ಅದಕ್ಕೆ ನಾನು ಹೇಳ್ತೀನಿ, ಖುಷಿ ಆಯ್ತು ನೀವು ಬಂದ್ರೆ. ಎಲ್ಲ ಒಂದು ಪುಟ್ಟ ಮನೆ, ಇಷ್ಟೇ ಮನೆ ಇದೆ ನಮ್ದು. ಸಿಂಗಲ್ ಇದು ಒಂದೇ ರೂಮ್ ಇತ್ತು ಫಸ್ಟ್ ಅಲ್ಲ. ಇವ್ರು ನಮ್ ಗುರುಗಳು. ನಾನು ಇಷ್ಟೆಲ್ಲ ಖುಷಿಯಾಗಿರ್ಬೇಕಂದ್ರೆ ನಮ್ ಗುರುಗಳ ಆಶೀರ್ವಾದ ಮೇನ್. ಅಂದ್ರೆ ಅವ್ರ ಹಬ್ಬದಿಂದನೇ ನಾ ಇಷ್ಟೆಲ್ಲಾ ಕಡೆ ಹೋಗಿ ಜಯಿಸ್ಕೊಂಡ್ ಬರ್ತೀನಿ, ಜಯ ಸಾಧಿಸ್ಕೊಂಡ್ ಬರ್ತೀನಿ. ಅದಕ್ಕೆ ಅವ್ರ ಆಶೀರ್ವಾದ, ಅವ್ರು ನನ್ನ ಜೀವ, ನನ್ನ ಪ್ರಾಣ ಎಲ್ಲ ನಾನು ಹೃದಯದೊಳಗೆ ಇಟ್ಕೊಂಡಿನಿ ಕರೆಯಬೇಕಾದ್ರೆ. ಇದೊಂದಿಷ್ಟು ಮನಿ ಅದ ರೀ. ಇದೊಂದು ತಳಗಿಂದೊಂದ್ ಮನಿ, ಇದೊಂದ್ ಮನಿ ಕೊಟ್ಟಿರ್ತಾವ. ಸಣ್ಣದಂದ್ರೆ ಏನು, ಬರೇ 4 ಗಾಡಿ ಅಂದ್ರೆ 3 ಗಾಡಿ ಇತ್ತು, 1 ಪತ್ರ ಇತ್ತು. ಎಷ್ಟು ಎಲ್ಲ ಇತ್ತು. ಆದ್ರೂ ನಾವು ಕಷ್ಟ ಪಟ್ಕೊಂಡು ಎಲ್ಲ ಮಾಡಿ ನಮಗೂ ಎಲ್ಲ ಜನರು ಹೆಲ್ಪ್ ಮಾಡಿದ್ದಾರ. ನಾನ್ ನಿಮಗ ಕುತ್ಕೊಂಡು ಎಲ್ಲ ಹೇಳ್ತೀನಿ. ಅದ್ರ ಮೇನ್ ನಮ್ಮ ಸಮೂಹ ಆಶೀರ್ವಾದ ಗಣಪತರಾವ್ ಮಹಾರಾಜರ ಕನ್ನೂರ್ ಅಂತೇಳಿ ಇಡೀ ಜಗತ್ತಿಗೆ ಅವ್ರದ್ದು ಗುರ್ತದ. ಅವ್ರ ಸ್ಪರ್ಶ ಮಾಡ್ಕೊಂಡು ಯಾರಿಗೂ ಏನು ಕಡಿಮೆ ಇಲ್ಲ. ಯಾಕಂದ್ರೆ ನಾನೇ ಉದಾಹರಣೆ. ಅಂದ್ರೆ ಅವ್ರ ಆತ್ಮಜ್ಞಾನ ಗುರುಗಳು. ಗುರುಗಳ ಬಗ್ಗೆ ಮಾತಾಡ್ಸ್ಲಿಕ್ಕೆ ನಿಂತ್ರ ಮುಗಿಯಂಗೆ ಇಲ್ಲ. ಸರಿ, ಅಲ್ಲೆಲ್ಲ ಕುತ್ಕೊಂಡು ಹೇಳಕ್ ಈಗ ಜಯಕ ನಿನ್ ಬಗ್ಗೆ ಅಂತೂ ನನಗ್ ಗೊತ್ತದ ಎಲ್ಲ. ಅಂದ್ರೆ ಒಂದೇ ಮನೆಯಾಗ ಇರ್ತೀವಿ, ನೀ ಏನನ್ನೋದು ನನಗ್ ಗೊತ್ತದ. ಆದ್ರೆ ಬೇರೆಯವ್ರಿಗೆ ಗೊತ್ತಿರಂಗಿರಲ್ಲ. ಅದಕ್ಕೆ ನಿನ್ ಲೈಫ್ ಸ್ಟೋರಿನ ನಮ್ ವೀಕ್ಷಕರಿಗೂ ಆಗಿರ್ಬೋದು, ನಿಮ್ ಪರಿಚಯ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಸಂಬಂಧ ನಾವೊಂದು ನಿಮ್ದು ಇಂಟರ್ವ್ಯೂ ತಗೋಬೇಕು ಅಂತ ಬಂದೀನಿ. ನಿನ್ನ ಎಲ್ಲ ಮನಸ್ಸಿನ ಭಾವನೆನ ಎಲ್ಲಾನು ನಮ್ಮ ಹತ್ರ ಹೇಳ್ಬೇಕು. ಓಕೆ, ಫಸ್ಟ್ ನಿನ್ ಹೆಸರು, ನಿಮ್ ಊರ್ ಯಾವ್ದು? ನಮ್ದು ಜಯಶ್ರೀ ಕನ್ನೂರ್ ಅಂತೇಳಿ.
ಕನ್ನೂರಂತ ಯಾಕೆ ಇಟ್ಕೊಂಡೆ ಅಂದ್ರೆ ನಾನು ಗಣಪತರಾವ್ ಮಾಡೋ ಶಿಷ್ಯರು ಅಂದ್ರೆ ನನಗ ಅಲ್ಲಿ ಲಗ್ನ ಮಾಡಿಕೊಟ್ರು. ಹಂಗಾಗಿ ನಮ್ದು ಕರೆ ಅಂದ್ರೆ ನಮ್ಮ ಮನೆಯವ್ರದ್ದು ಸನ್ನತಿ ಚಂದ್ರಲಾಂಬ ಪರಮೇಶ್ವರದ ಸನ್ನತಿ ಅದಲ್ಲ, ಆ ದೇವಸ್ಥಾನದ ಪೂಜಾರಿ ನಮ್ಮ ಯಜಮಾನ್ರತ್ತು ನಮ್ಮ ಮಾವ ಅವರೆಲ್ಲಾ ಮಾಡ್ಕೊಂಡು ನಮ್ದು 100 ಕೂರಿಗೆ ಜಮೀನ್ ಇತ್ತು. ಅದೆಲ್ಲಾ ಅದು ಇಂದಿರಾ ಗಾಂಧಿ ಕಾಲಕ್ಕೆಲ್ಲ ಹೋಗ್ಬಿಡ್ತ ಅಂತೇಳಿ ಗಣಪತರಾವ್ ಮಹಾರಾಜರ ಕಡೆ ಅವ್ರು ಬಂದ್ರು. ಬಂದ್ಮೇಲೆ ನಮ್ದು ಅಧ್ಯಕ್ಷರು ಜಯಶ್ರೀ ರಾಘವೇಂದ್ರ ಕೊಡೇಕಲ್ ಅಂತ ಅದ ನಮ್ದು. ಗಂಡನ ಮನೆದು ಕೊಡೇಕಲ್, ತವ್ರ ಮನೆದು ಎರಡು ಬಿಟ್ಟು ನನ್ನ ಗುರುವಿನಿಂದ ನಮ್ಗೆ ಜ್ಞಾನ ಉದಯ ಆಗಿದೆ. ಜೀವನದಲ್ಲಿ ಪರಿವರ್ತನೆ ಮಾಡ್ಯಾರ. ಏನ್ ಪಾಯಿಂಟ್ ಅಂದ್ರ ಅದಕ್ಕಂತ ನಾ ಫಸ್ಟ್ ಕನ್ನೂರಂತೆ ಆಗಿ ತಗೊಂಡಿನ ಅನ್ನೋದ್ರ ಸಲುವಾಗಿ ಇದು ನಿಮಗೆ ಸ್ಟೋರಿ ಇದೆ. ನಾನು ನಮ್ದು ಊರು ಲೊಟಗೇರಿ ಅಂತೇಳಿ ನಲ್ಲತೋಡ ಹತ್ರ ಲೊಟಗೇರಿ ಕೆಟ್ಟ ಹಳ್ಳಿ ಅದು ಉಗ್ರಮೂರು. ಅವಾಗೇನು ನಮ್ಗೇನ್ ತಿಳಿತಿದ್ದಿಲ್ಲ ಏನಿಲ್ಲ. ಎಷ್ಟಂದ್ರೆ ಒಂದು 30 ವರ್ಷದಿಂದ ಸ್ಟೋರಿ ಹೇಳ್ತಾ ಇದ್ದೀನಿ ನಿಮಗ. ನನ್ಗ 15 ವರ್ಷಕ್ಕ ಮದ್ವಿ ಮಾಡ್ಬಿಟ್ರು. ಮದ್ವಿ ಮಾಡಿದ್ರ ನಮ್ಮ ಯಜಮಾನ್ರು ಪೂರ್ತಿ ಆಧ್ಯಾತ್ಮಿಕ. ನಮ್ಮ ಗುರುಗಳು ಬ್ಯಾಡೆ ಅಂದಿದ್ರು. ನಮ್ಮ ಅಪ್ಪ ಊರಿನದ ಮನೆಯಿಂದದ ನಾವು ಮನೆಯಿಂದ ಮಾಮಾರಿ ನಮ್ಮ ಮಾಮನ ಮೌಸಿ ಮಗ. ಹಿಂಗಾಗಿ ನಾವು ಕೊಡ್ಲಿಲ್ಲ ಅಂದ್ರೆ ಯಾರು ಕೊಡ್ಬೇಕು? ಲಗ್ನ ಆದ್ಮೇಲೆ ಸುಧಾರಿಸ್ತಾರ. ಹಳ್ಳ್ಯಾಗ ಒಂದು ವಿಷಯಗಳು ಇರ್ತಾವಲ್ಲ, ಅವಾಗ ಹಿಂಗಿರ್ತಾವೆ ತಾವೇ ಎಲ್ಲ ಹೊಂದಾಣಿಕೆ ಆಗ್ತದ ಹಿಂಗಂತ ಹೇಳಿದ್ರು. ಅದು ಏನಿಲ್ಲ ನಮ್ ಗುರುಗಳು ಏನೋ ಬ್ರಹ್ಮಚಾರಿ ದೀಕ್ಷೆ ಕೊಟ್ಟಿದ್ರು ಏನೋ ಗೊತ್ತಿಲ್ಲ. ಅವ್ರು ಮೊದ್ಲಿಂದಾನೇ ಬ್ಯಾಡಪ್ಪ ನಿನ್ ಲಗ್ನದ ಯೋಗ ಇಲ್ಲ ಅಂತ ಹೇಳಿದ್ರು. ಮಹಾರಾಜರೇ ಹೇಳಿದ್ರಂತ. ಅದು ನಮ್ ಗುರುಗಳು ನನಗೆ ಹೇಳಿದ್ರು. ಅದು ವಿಷಯ ಹೇಳ್ತೀನಿ ನನ್ಗೆ ಯಾಕೆ ಹಿಂಗಾಯ್ತು. ಶಾಲಿ ಎಷ್ಟ್ ಕಲ್ತಿ? ನಂದೇನು 3ನೇತೇನೋ ಅಷ್ಟ ಆಗಿಲ್ಲ ರೀ. ಹಳ್ಳಿ ಊರಲ್ಲ ಅಲ್ಲಿ ಸರ್ ಬರ್ತಿದ್ರು. ಸಾಲಿಗೆ ಹೋಗ್ಬೇಕಂತ ಜ್ಞಾನನೇ ಇರ್ತಿದ್ದಿಲ್ಲ ನಮಗ. ನಮ್ಗ್ ಬಹಳ ಬಡತನ ಅಂದ್ರೇನು ವಿಪರೀತ ಬಡತನ. ನಾವು 3 ಮಂದಿ ಹೆಣ್ಮಕ್ಳು 2 ಗಂಡಸ್ ಮಕ್ಳು. ನಮ್ ಕಾಕನ್ ಮಕ್ಳು 6 ಜನ ಇದ್ದಾರ. ನಾವ್ ಒಬ್ಬವನೇ ಗಂಡಸು. ಒಟ್ಟು ನಾವೆಲ್ಲ ಹೆಣ್ಮಕ್ಳು 9 ಜನ. ನಮ್ಮ ತಂದೆ ನಮ್ ಕಾಕ 2 ಗಂಡಸ್ ಮಕ್ಳು. ನಮ್ಮ ಅಜ್ಜಿ ಎಲ್ಲಾ ಹೊಲ ಅದು ಎಲ್ಲಾ ಇತ್ತು. ಹಿಂಗ ನಾವ್ ಲಗ್ನ ಟೈಮ್ದಾಗ ಅದು ಹೊಲ ಇದು ಹಾಕ್ಬಿಟ್ರು. ಅದೇನಂತಾರ ಲೀಜ್ ಹಾಕ್ಬಿಟ್ರು. ಬರೇ ಒಂದು 30,000 ರೂಪಾಯಿ ನನ್ ಮದ್ವಿಗ್ ತಗೊಂಡದ್ದು ಅದು ಪೂರ್ತಿ ಹೊಲನೇ ಹೋಗ್ಬಿಡ್ತು. ಅದು ಬಿಡಿಸ್ಕೊಳಿಕ್ಕೆ ಆಗ್ಲಿಲ್ರಿ. ಯಾಕಂದ್ರೆ ಅಷ್ಟು ಬಡತನ ಪರಿಸ್ಥಿತಿ ಅಂದ್ರೆ ನಮ್ಗ ಬ್ರಾಹ್ಮಣ ಹೋಗ್ಬಾರ್ದು, ಕೆಲಸ ಮಾಡ್ಬಾರ್ದು. ಹಿಂಗೊಂದು ಅವಾಗೊಂದು ಇದು ಇತ್ತಲ್ಲ. ಇವಾಗ ಸೋಷಿಯಲ್ ಆಗ್ಬಿಟ್ಟದ್ರಿ ಕೆಲಸ ಅಂದ್ರೆ. ಅಡಿಗೆ ಒಂದು ಬಿಸ್ನೆಸ್ ತಿಳ್ಕೊಂಡ್ಬಿಟ್ಟಾರ. ಆ ಟೈಮ್ದಾಗ ಹಂಗ ಇದ್ದಿದ್ದಿಲ್ಲ. ಹಿಂಗಾಗಿ ಬಹಳ ಅಂದ್ರೆ ಬಹಳ ವಿಪರೀತ ಕಷ್ಟ. ಅದು ಹೇಳ್ಕೊಂಡು ದುಃಖ ಅಂದ್ರೆ ಅಲ್ಲ, ಒಂದೊಂದ್ಸಲ ಚಪಾತಿ ಇರ್ತಿದ್ದಿಲ್ಲ. ನಾವ್ ಹಂಗೆ ಒಣದ ಹಿಂಗ್ ಬೀಸ್ಕೊಂತಿದ್ವಿ. ಬರೀ ನಾನು ಕಾರ್ಪುಡಿ ಬರೀ ಬಕ್ರಿ ಒಣ ಕಾರ್ಪುಡಿ ಹಾಕೊಂತೀನಿ. ಅದಕ್ಕೂ ಎಣ್ಣೆ ಇದ್ದಿಲ್ಲ. ನಾನು ಹೊಲಕ್ಕ ಜೋಳ ಕಿತ್ಲಿಕ್ ಹೋಗ್ತಿದ್ದೆ. ಕೂಲಿ ಕೆಲ್ಸಕ್ಕ ಶೇಂಗಾ ಕಿತ್ಲಿಕ್ ಹೋಗ್ತಿದ್ವಿ. ಅಲ್ಲೆಲ್ಲಾ ಮಂದಿ ಒಕ್ಕಲಿಗರನ್ ಬರೋದು. ಮಂದಿಗೆ ಏನೋ ಕೆಲಸ ಬರಂಗಿಲ್ಲ ಅಂತಿದ್ರು. ಹಿಂಗ್ ಅಂತೇಳಿ ನಾವು ಅವ್ರು ಒಂದೊಂದು ಸಾಲ್ ಕಿತ್ತರೆ ನಾವು 4-5 ಸಾಲ್ ಕಿತ್ತಿ ತೋರಿಸ್ತಿದ್ವಿ. ಅಂದ್ರೆ ನಮಗ್ ಬಿಡಿಸಿದ್ರೆ ಏನ್ ಮಾಡುದು, ಕೆಲ್ಸಕ್ಕೆ ಕರ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡುದು. ಈ ತರ ಏನ್ ಮಾಡ್ತಿದ್ವಿ. ಶೇಂಗಾ ಹರಿತಿದ್ವಿ, ಜೋಳ ಮುರಿದು, ಬಾಳ ಕೊಯ್ದು, ಕುಶ್ಬಿ ಕೊಯ್ದು, ಕೊಯ್ದು ನಾವು ಮುಂಜಾನೆ ಸಂಜೆ ನೋಡಿದ್ರೆ ನಮ್ ಕೂಲಿ 6 ರೂಪಾಯಿ ಇರ್ತಾರೆ. ಅವಾಗ 6 ರೂಪಾಯಿ ಇತ್ತು. 8ನೇ ನಮ್ಗೆ 40 ಬರ್ಲಿಕ್ಕೆ ಲೊಟ್ಟಿಗೆ 40 ಬರ್ಲಿಕ್ಕೆ 8ನೇ ಇತ್ತು ಬಸ್ ಚಾರ್ಜ್. ನಾವು ಒಮ್ಮೆ ಕೊಡ್ತಿದ್ದಿಲ್ಲ. ಅದು ಆಮೇಲೆ ಒಂದು ಒಲಿ ಕ್ಲಾಸ್ ಕಲ್ತ್ರೈತೆ ಅಂತೇಳಿ ಅಲ್ಲೇ ಲಗ್ನ ಆಯ್ತು. ಮುಂದ ಅಷ್ಟೆಲ್ಲಾ ಕಷ್ಟ ಪಟ್ಕೊಂಡು ನಮಗ ನಮ್ ಗಂಡನ ಮನೆಗ್ ಬಂದ್ವಿ. ಸನ್ನತ್ತೆ ಒಳಗಿದ್ವಿ. ಮುಂದ ನಮ್ಮ ಯಜಮಾನ್ರ ಕನ್ನೂರ್ಗೆ ಬಂದ್ರು. ಅಲ್ಲಿ ಇರ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಅವ್ರು ಮಹಾರಾಜರು ಬಿಟ್ಟು ಇರ್ಲಿಕ್ಕೆ ಆಗ್ಲಿಲ್ಲ. ಮದ್ವೆ ಆದ ತಕ್ಷಣ ನಾವು ಕನ್ನೂರೊಳಗೆ ಇದ್ರಾಗ ಸನ್ನತಿ ಒಳಗೇನೆ ನಾವು ಇದ್ವಿ. ಲಗ್ನ ಒಳಗೆ ಆಯ್ತು. ಫಸ್ಟ್ ಅವ್ರು ಕನ್ನೂರಾಗಿದ್ರು ಮದುವೆಗೆ ಕರ್ಕೊಂಡು ಹೋದ್ರು. ಅವ್ರಿಗೆ ಮದ್ವೆ ಆದ್ಮೇಲೆ ಇಲ್ಲಿ ಇರ್ಲಿಕ್ಕೆ ಅಲಾವಿಲ್ಲ ಅಂತ ಹೇಳಿದ್ರಂತ. ನೀ ಬಾ ಹೋಗು ಸೇವಾ ಮಾಡು. ಮದುವೆ ಆದ್ಮೇಲೆ ಇಲ್ಲಿ ಪ್ರಪಂಚದ ಅಲ್ರಿ ನಮ್ದು ಮಠ, ಬ್ರಹ್ಮಚಾರಿ ಮಠ ಅದ. ಮುಂದೇನಾಯ್ತು, ಅಲ್ಲಿ ಹೋದ್ವಿ 1 ವರ್ಷ 6 ತಿಂಗಳ ಹಿಂಗೆಲ್ಲ ಇದ್ವಿ. ನೆಕ್ಸ್ಟ್ ಅವ್ರು ನಮ್ಮ ಯಜಮಾನ್ರು ಅಲ್ಲೇ ಹೋದ್ರು. ಇಲ್ಲ ನೀ ಇನ್ನೂ ಸಣ್ಣಕ್ಕಿದಿ, ನೀನ್ ತವ್ರ ಮನಿ ಒಳಗಿರು, ನಾ ಆಮೇಲೆ ಬಂದ್ ಕರ್ಕೊಂಡು ಹೋಗ್ತೀನಿ ಅಂದ್ರು. 4 ವರ್ಷ ನಾನು ಅದು ಎಷ್ಟು ಕಷ್ಟ ಬಿಟ್ಟಿನಂತ ಅದು ಹೇಳಿ ಸಾಧ್ಯನೇ ಇಲ್ಲ. ಮನೆಗೆ ಬಂದ್ಬಿಟ್ಟೆ 4 ವರ್ಷ. ತವ್ರ ಮನೆಗ್ ಬಂದ್ವಿ. ಬಂದು ಒಕ್ಕಲಿಗ ಮಂದಿ ಕೆಲ್ಸಕ್ಕೆ ಹೋಗ್ಬೇಕು. ಹೊರಗಡೆ ಹೋಗ್ಬೇಕಾದ್ರೆ ಗಂಡು ಬಿಟ್ಟವ್ರು ಅಂತ ಹಳ್ಳ್ಯಾಗ ಅನ್ನೋರು. ಹೀಗಾಗಿ ನಾವ್ ಯಾರ ಕಡೆ ಕಳುನೇ ಹೊರಗೆ ಹೋಗ್ತಿದ್ದೇನೆ. ಎಲ್ಲ 3 ಸೌಕಾರ ಅಂತ ಇದ್ರು. ಅವರು ಶರಣಪ್ಪ ಸೌಕಾರ ಅಂತ. ಅವ್ರು ಹೊಲಕ್ಕ ಕೆಲ್ಸಕ್ಕೆ ಹೋಗ್ತಿದ್ವಿ. ಅವ್ರು ನಮ್ಗೆ ಬಾಳ ಪ್ರೀತಿ ಕೊಡ್ತಿದ್ರು. ಏನೇ ಪೇಮೆಂಟ್ ಕೊಟ್ರು ಸುಧಾ ನಮ್ಗ್ ಕುರ್ಚಿ ಹಾಕಿ ಇದು
ಅದ್ರ ಮೇಲೆ ಕೊಡ್ತಿದ್ರು, ಮರ್ಯಾದೆ ಕೊಡ್ತಿದ್ರು. ಕುಲಕರ್ಣಿಯವ್ರು ಬಂದಾರ ಅಂತೇಳಿ ಎಷ್ಟೋ ಸಲ ನಾನು ಹೊರಗಡೆ ಹೋಗಿ ಊಟ ತಗೊಂಡ್ ಹೋಗಿ ಒಂದ್ ಗಿಡದ ಬುಡಕ್ ಕೂತ್ ಊಟ ಮಾಡ್ತಿದ್ದೆ. ಅವ್ರು ನಮ್ ಜೊತೆನೆ ಊಟ ಅಂದ್ರೆ ಬೇರೆ ಚಲೋ ಚಲೋ ಬುತ್ತಿ ತಂದಿರ್ತಾರ, ಬಕ್ರಿ ತಗೊಂಡು ಅವ್ರ ಮುಂದೆ ಹೆಂಗ್ ಬುತ್ತಿ ಬಿಚ್ಕೊಂಡ್ ಊಟ ಮಾಡೋದು. ಖಾರ ಕಟ್ಟಿ ಬಕ್ರಿ ತೊಯ್ಸ್ಕೊಂಡು 4-5 ದಿನದ ಬಕ್ರಿನೇ ರೀ. ಎಷ್ಟೋ ದಿನ ಊಟ ಇದ್ದೀವ್ರಿ ನಾವು. ಊಟ ಆಗ್ಯದನ್ಲಕ್ಕಿ ನೀವು ಊಟ ಮಾಡ್ಬಾ ಅಮ್ಮ ಅಂತ ಕರೆಯೋರು. ಇಲ್ರಿ ನಮ್ದು ಊಟ ಆಗ್ಯದ ಅನ್ಲಿಕ್ಕೆ ಇಲ್ಲ ನಾನು ಹೋಗಿ ಮರಿ ಕುಡ್ಕೊಂಡು ತಿಂದ್ರ ಅವ್ರ ಹಿಂದ್ಗಡೆ ಬಂದು ನಾನು ಬಕ್ರಿ ಒಳಗೆ ಬರೀ ಕಾರ್ಪುಡಿ ಹಾಕೊಂಡು ತಿಂದದ್ ನೋಡಿ ಅವ್ರ ಅಣ್ಣವ್ರು ಅವತ್ತೇ ಬಂದು ನೀನ್ ಇವತ್ತಿನಿಂದ ನೀನ್ ಈ ತರ ಮಾಡುದಲ್ಲ, ನಾವು ನೀವು ಒಂದೇ ಇದ್ದೀವಿ, ಬ್ರಾಹ್ಮಣರಂತ ಏನ್ ಸಂಕೋಚ ಮಾಡ್ಕೋಬೇಡಮ್ಮ ಅಂತ ಹೇಳಿ ತಮ್ಮ ಮನೆಯಿಂದ ಮೊಸರು ಅದು ಎಲ್ಲಾ ತಂದು ಅವಾಗ ಊಟ ಕೊಟ್ಟು ನಮ್ ತಂದೆಯವ್ರ ನೇತ್ ಕಟ್ಲಿಕ್ಕೆ ಹೋಗ್ತಿದ್ರು. ನಮ್ ತಂದೆ ದೇವ್ರಿ ಅವ್ರು ಬಹಳ ಮುಗ್ಧ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಅವ್ರು ಅನ್ಯಾಯ ಮಾಡಿ ನಮ್ಗೆ ಇವತ್ತಿಗೆ ಇಷ್ಟು ಚಲೋ ಆಗಿದೆ. ಅವ್ರ ಆಶೀರ್ವಾದ ನಮಗ್ ಕೊಡ್ತಿದ್ದಾರೆ. 4-5 ವರ್ಷ ನಮ್ ತವ್ರ ಮನೆಗೆ ಇದ್ದು ನೆಕ್ಸ್ಟ್ ನಮ್ ಗಂಡನ ಮನೆಯವರು ಅಲ್ಲಿ ಕರಿಲಿಕ್ ಬಂದ್ರು. ನಮ್ಮ ಅತ್ತೆಯವರು ಹೇಳ್ಕಸಿದ್ರು. ಇಲ್ಲ ಮಾಮನೇ ಇಷ್ಟಪಟ್ಟು ಕರೆಯಕ್ ಬಂದ್ರೆ ಇಲ್ಲ, ಮನೆಯವರು ಇಷ್ಟಪಟ್ಟಿದ್ರೇನೋ ಬರ್ಲಿ, ನಮ್ಮ ಅತ್ತೆಯವ್ರಿಗೆ ಕಣ್ಣು ಆಪರೇಷನ್ ಆಯ್ತಂತ ಮತ್ತೆ ಯಾರಾದ್ರೂ ಮಾಡೋರ್ ಬೇಕಾಗಿತ್ತಲ್ಲ. ಹೆಂಗ ಏನು ಒಬ್ರಿಗೆ ಬೇಕಾ ಅವ್ರೇನ್ ಸಂಸಾರಿಕವಾಗಿ ಅನ್ಕೊಳ ಹೆಂಗಪ್ಪ ಮತ್ತೆ ನಿನ್ ಹೆಂಡತಿ ಕರಿಬೇಕಾಗ್ತದ, ನಿಮ್ ತಾಯಿ ನೋಡ್ಬೇಕಲ್ಲ ಅನ್ಕೊಳ. ಆಯ್ತು ಬರ್ಲಿ, ನಾನ್ ಹೆಂಗಿದ್ದೀನಿ ಹಂಗಾಕಿನೂ ಸೇವಾ ಮಾಡ್ಕೊಂಡಿರ್ಲಿ, ಬರ್ಲಿ ಅಂತ ಹೇಳಿದ್ರ ಅಂತ. ಆಮೇಲೆ ಅದು ಕರಿಲಿಕ್ ಬಂದ್ರು. ಕರಿಲಿಕ್ ಬರ್ತಾ ನಮ್ಮ ಹತ್ರ ಸೀರೆ ಇದ್ದಿದ್ದಿಲ್ರಿ. ಅದು ಸೊಸೈಟಿ ಒಳಗ್ ಸೀರೆಗಳು ಬರ್ತಿದ್ರಿ. 70 ರೂಪಾಯಿಗೆ ಒಂದ್ ಸೀರೆ ಇತ್ತು. 150 ರೂಪಾಯಿ ಇದ್ದಿದ್ರಿ ನಮ್ ಕಡೆ. ಅವು 2 ಸೀರೆ. ಇಷ್ಟು ನಮ್ ತಂದಿ ಮುಂಜಾನಿಂದ ಸಂಜೆ ತನಕ ಎಲ್ಲಾರ ಕಡೆ ಅಡ್ಡಾಡಿದ್ರು. 1 ರೂಪಾಯಿ ನಮ್ಗ ಕೊಂಡ್ಲಿಲ್ಲ. 70 ರೂಪಾಯಿ ಒಂದ್ ಸೀರೆ ನಮ್ಗ ಅಷ್ಟು ಅಭಾವ ಆಗಿತ್ತು. ಹಂಗಾಗಿ ಎಷ್ಟು ಹೆಂಗ್ ನೋಡ್ದೇಪ್ ನೋಡಿದ್ರು ಮುಂದ್ ಹಾಕಿದ್ವಿ. ಇವಾಗ ಬ್ಯಾಡ್ರಿ ಇನ್ನ 2 ಸೀರೆ ಮುಂದ್ ಹಾಕಿದ್ವಿ. ಇನ್ನ 2 ದಿನ ಬಿಟ್ಟು ಬರ್ರಿ, ಇನ್ನ 2 ದಿನ ಬಿಟ್ಟು ಬರ್ರಿ ಅಂತ ಹೇಳಿ. ಆಮೇಲೆ ಬಂದ್ರು ಯಾರೋ ಒಬ್ರು ತಗೋರಿ ರೊಕ್ಕ ಅಂದ್ರೆ ಅಲ್ಲೇ ಹಳ್ಳಿ ಒಳಗನೆ ಒಬ್ರು ಹೆಣ್ಮಗಳು ಕೊಟ್ಲು. ಅವ್ರು ನನ್ಗಷ್ಟೇ ತಿಳುವಳಿಕೆ ಇದಿಲ್ಲ. 15 ವರ್ಷಕ್ಕ ಮದ್ವಿರಿ. ನಮ್ಗ ಅದು ಏನು ಗಂಡ ಲಗ್ನ ಅಂದ್ರೆ ಅದು ನಾಲೆಜ್ ಇದ್ದಿಲ್ಲ. ನಮ್ಗೆ ಇಷ್ಟು ಮಬ್ಬಿದ್ದೆ, ನಾ ಬೆಳೆದಿದ್ದೆ ಕರೆ, ನನ್ ದೇಹ ಬೆಳೆದಿತ್ತು, ತಲೆ ಬೆಳೆದಿದ್ದಿಲ್ಲ. ಮುಂದ್ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಮಠದಾಗ ಇದ್ಕೊಂಡು, ಮಠದಂದು ವಾತಾವರಣ ಬೇರೆ, ನಾವು ಒಳ್ಳೆಗಿದ್ದದ್ದು ವಾತಾವರಣ ಬೇರೆ. ಅಲ್ಲಿ ಹೊಂದ್ಲಿಕ್ಕೆ ನನಗೂ ಬಹಳ ಕಷ್ಟ ಆಯ್ತು. ಅಲ್ಲೆಲ್ಲಾರು ಒಂದೊಂದ್ ತರ ಆಗೋದು. ನಮ್ಗೇನು ಅಧ್ಯಾತ್ಮ ಅನ್ನೋದ್ ಗೊತ್ತಿದ್ದಿಲ್ಲ, ಏನು ಅನ್ನೋದ್ ಗೊತ್ತಿಲ್ಲ. ಯಾರ ಏನಾಯ್ತಾರ ಅದೆಲ್ಲಾ ಕೆಲಸ ಮಾಡಕ್ಕೆ. ಆಮೇಲೆ ಮುಂದೆ ಏನಾಗ್ತಿತ್ತು, ನನಗೆ ನಮ್ಮ ಮಹಾರಾಜರದ್ದು ಸ್ನಾನಕ್ ಬಂದ್ಕೊಳ್ಳೇನ ಅವ್ರ ನೀರ್ ಕುಡಿಬೇಕ ಅನಿಸ್ತತ್ರಿ. ಅವ್ರು ಸ್ನಾನ ಮಾಡಿ ನೀರ್ ಕುಡಿಬೇಕ ಅನಿಸ್ತೈತಿ. ಯಾಕೋ ಏನು ಒಟ್ಟ ಗೊತ್ತಿಲ್ಲ ನನ್ಗ ಜ್ಞಾನ ಉದಯ ಆಗ್ಲಿ, ನಾನ್ ಹೆಂಗ್ ಹೋಗಿದ್ದೀನಿ, ಎಲ್ಲಾರು ಹಿಂಗ ಅವ್ರು ಪ್ರವಚನ ಅದು ಕರೆದು ಹೇಳಿದ್ದೆಲ್ಲ ಬರ್ಕೊಳ್ಳೋರು. ನನಗ ಒಂದ್ ದಿವ್ಸ ಕೇಳಿದೆ, ಇದೆಲ್ಲ ನೋಟ್ ಹೋಗ್ಕಪ್ಪೇನು ಎದಕ್ ತಗೊಂಡ್ ಹೋಗ್ತೀರಿ ಅಂತ. ಅವಾಗ ಅವ್ರು ಹೇಳಿದ್ರು, ಇಲ್ಲ ನಮ್ಗ ದುಃಖ ಆದಾಗ ಗುರುಗಳು ಬರೆದಿಟ್ಟಿದ್ದು ಮಾತು ನಮ್ಗ ನೆನಪು ಮಾಡ್ಕೊಂಡು ಸಮಾಧಾನದಿಂದ ಇರ್ಬೇಕಾಗತ್ತ, ಅದ್ರ ಸಲುವಾಗಿ ನಾವು ಇದು ಮಾಡ್ತೀವಿ. ಅವತ್ತಿಷ್ಟು ನನಗ ತ್ರಾಸ ಆಯ್ತು. ಬರ್ಲಿಕ್ಕೆ ಓದ್ಲಿಕ್ಕೆ ಬರ್ತಿದ್ದಿಲ್ಲ. ಅವತ್ತಿಷ್ಟು ತ್ರಾಸ ಮಾಡ್ಕೊಂಡು ಎಂತ ನಮ್ ಶರೀರ ಇರ್ಬೇಕಪ್ಪ ಭಗವಂತ. ಈಗ ತಗೊಂಡ್ ಮನೆಯದು ಇಷ್ಟು ಕಷ್ಟ, ಈ ಕಡೆ ಹಿಂಗ್ ಈ ತರ ಆಯ್ತು. ಒಂದ್ ಗಂಡನ್ ಪ್ರೀತಿ ನಮ್ಗೆ ಸಿಗ್ಬೋದೇನಂದೆ, ಅದನ್ನೂ ನನ್ಗೆ ಸಿಗ್ಲಿಲ್ಲ. ನಾನ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವಾಗ ಸಿಗ್ತದ ನಾನ್ ಅದೃಷ್ಟವಂತಿ. ಯಾಕಂದ್ರೆ ನಮ್ಮ ಮನೆಯವರು ಆಧ್ಯಾತ್ಮಿಕ ಇದ್ದಕ್ಕ ಇಷ್ಟೆಲ್ಲ ನಾಲೆಜ್ ಬಂತು, ಮತ್ತೆ ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಇವಾಗ ಈ ಸ್ಥಿತಿಗೆ ಬಂದ್ಮೇಲೆ ನಮ್ಗೆ ಸಿಗತ್ತದ. ಆ ಟೈಮ್ದಾಗ ನನ್ಗೆ ಎಷ್ಟು ಕಷ್ಟ ಆಗಿರ್ಬೇಕು, ಬಹಳ ಅಂದ್ರೆ ಬಹಳ ನೋವಾಯ್ತು. ಪ್ರತಿಯೊಬ್ಬರಿಗೂ ಇನ್ವಾಲ್ವ್ ಆಗ್ಬೇಕಲ್ರಿ. ಪ್ರತಿಯೊಬ್ಬರಿಗೂ ಏನ್ ಹೇಳ್ತಾರ, ಕೈಯಂದ್ ಕಲ್ಲಾಗಿ ನಾ ಕೆಲಸ ಮಾಡಿವ್. ಒಂಥರ ಹಿಂಗ ಹುಚ್ಚು ಭಾವದಿಂದಾನೇ ನೋಡ್ತಿದ್ರು, ಆ ತರ ಮಾಡ್ತಿದ್ರು. ಆದ್ರೆ ನಮ್ ಗುರುಗಳು ಹಂಗ್ ಮಾಡ್ತಿದ್ದಿಲ್ಲ. ಎಷ್ಟೋ ಸಲ ನನಗೆ ಹೋಗಿ ಮಹಾರಾಜರು ಒಂದ್ ಹಿಂಗೆಲ್ಲಾ ಹೇಳ್ಬಿಡೋನು, ನನ್ಗೆ ಎಷ್ಟು ತ್ರಾಸ ಆಗ್ಲಿಕತ್ತದ, ಈ ತರ ಎಲ್ಲಾರು ಹಿಂಗ್ ಮಾಡ್ಲಿಕತ್ತಾರ ಅಂತ ಹೇಳೋಣ ಅಂದ್ಕೊಳ್ಳ. ಮಹಾರಾಜರ ಹತ್ರ ಹೋಗಿ ಹೇಳ್ಬೇಕಂದ್ರೆ ಮತ್ ಕರೆಯೋರು, ಬಾ ಅಮ್ಮ ಅಂತ ತನ್ನ ಹತ್ರ ಕೂಡ್ಸ್ಕೊಂಡು ಒಂದ್ ಗ್ಲಾಸ್ ನೀರ್ ಕೊಟ್ಬಿಡೋರು. ಮಹಾರಾಜರು ಕೊಟ್ಟು ಒಂದ್ ಪೇಡೆ ಕೊಟ್ಬಿಡೋರು. ಮಹಾರಾಜ ಅದು ಏನೋ ನಮ್ಗೆ ನೆನಪು ಆಗ್ಬಾರ್ದು ಅನ್ನುವಂಗ ನನಗ್ ಸಮಾಧಾನ ಮಾಡೋರು. ಎಲ್ಲ ಈ ತರ ಅದ ಅವ್ರು ನನಗೆ ಇಷ್ಟೆಲ್ಲ ಬೋಧ್ ಮಾಡಿ. ಮತ್ತ ಅಲ್ಲಿನೂ ಬಹಳ ಕಷ್ಟ ಆಯ್ತು. ಅಲ್ಲಿ 10 ವರ್ಷ ಇದ್ದೀವಿ. 10 ವರ್ಷ ಇದ್ದೆ. ಅವ್ರು ಸ್ನಾನ ಮಾಡು ನೀರ್ ಕುಡಿಬೇಕನ್ನಂಗ ಅನಿಸ್ತು ಅವತ್ತು. ಆಮೇಲೆ ಅಲ್ಲಿದ ನೀನೇ ಮಹಾರಾಜ ಸೇವೆ ಆಮೇಲೆ ಮಾಡ್ಲಿಕ್ಕೆ ಯಾಕೆ ಮಾಡ್ಲಿಕ್ಕಂದ್ರ ನನಗೇನಾದ್ರೂ ಕೊಡು ಪರಮಾತ್ಮ, ನನಗೆ ವಿದ್ಯೆ ಇಲ್ಲ, ನೀನ್ ನನಗ ಬರ್ದಿಟ್ಕೊಂಡು ನೀ ಮಾತಾಡಿದ ಮಾತ್ ನನ್ಗೆ ನೆನಪಿರ್ಬೇಕು, ಹೆಂಗ್ ಮಾಡ್ಲಿ ಅಂತೇಳಿ ಅವತ್ತ ಬಹಳ ತ್ರಾಸ್ ಮಾಡ್ಕೊಂಡು ಮಲ್ಕೊಂಡು ಅತ್ಗೋತ ಮಲ್ಕೊಂಡಿ. ಸೊಪ್ಪಂದಾಗ ನನ್ ಗುರು ಹೆಂಗ ಕವಿರತ್ನ ಕಾಳಿದಾಸಿಗೆ ಹೆಂಗ ನಾಲ್ಗಿ ಮೇಲೆ ಓಂ ಅಂತ ಹೆಂಗ್ ಬರ್ದಿರ್ತಾಳ ದೇವಿ, ಆ ತರ ನನ್ ಸದ್ಗುರುನಾಥ ನನಗ
ನಾಲ್ಗಿ ಮೇಲೆ ಬರ್ದಂಗ ನನ್ನ ಅನ್ನಿಸ್ತು. ಭಾವನೆ ಆಗಿದೆ ನನಗೆ. ಅವತ್ಲಿಂದಾನೆ ನೋಡು ಇಷ್ಟು ತಲೆ ಶಾರ್ಪ್ ಆಗಿ ಓದ್ಲಿಕ್ ಬರ್ತದ ನಿನಗೆ ಈಗ? ಓದ್ಲಿಕ್ ಬರ್ತದ, ಬರೀಲಿಕ್ ಬರಲ್ಲ. ಹಿಂಗ ಕುಂಟ್ರು ಹಿಂಗ ಮಂಡಲ ಚಿಂದಿಂದ ಹೆಂಗ್ ನೋಡ್ಕೊಂಡು ಇದ್ ಮಾಡ್ತಾರ ಆ ತರ ವಿಚಾರ ಮಾಡ್ಕೋತೀನಿ. ಇನ್ನೊಂದಿಗೂ ಬರೀಲಿಕ್ ಬರಲ್ಲ, ಬರೀಲಿಕ್ಕೆ ಓದ್ಲಿಕ್ ಬರ್ತದ. ಅದು ಒಂದು ಮುಜುಗರ ಅದ. ಆದ್ರೂ ನಮ್ ಗುರುಗಳು ಹೇಳ್ತಿದ್ವು, ನೀ ಎದಕ್ಕೂ ಕಡಿಮೆ ಇಲ್ಲ. ನಾನ್ ನಮಸ್ಕಾರ ಮಾಡ್ಲಿಕ್ಕೆ ಹೋಗಿದ್ರ ಜಯಶ್ರೀ ಜೈ ಹಿಂದ್ ಇಡೀ ಕರ್ನಾಟಕ ಒಳಗೆ ಜಯ ಆಗ್ತದ ನನಗ. ಮೊದಲನೇ ಆಶೀರ್ವಾದ ಮಾಡಿ ಪೂರ್ತಿ ನಾ ಹಿಂಗ್ ನಮಸ್ಕಾರ ಮಾಡ್ಲಿಕ್ ಬಂದ್ರೆ ಹಿಂಗ್ ತಲೆ ಹೊತ್ತಿಡವ್ರಿ. ಹಿಂಗ್ ತಲೆ ಹೊತ್ತಿ ಹಿಡಿದು ನಂದೆಲ್ಲಾ ದೇಹದೊಳಗಿಂದ ಕಲ್ಮಶಗಳನ್ನೆಲ್ಲ ಏನೇನದಲ್ಲ ಅದು ಎಲ್ಲ ನಾಶ ಮಾಡಿ ಶುದ್ಧವಾದಂತ ದೇಹ ನಿರ್ಮಾಣ ಮಾಡಿ ಪುನರ್ಜನ್ಮ ಕೊಟ್ಟಾರಂದ್ರೂ ಅಡ್ಡಿಲ್ಲ ನನ್ಗುರು. ಅದಕ್ಕೆ ನಿನಗೆ ಅಷ್ಟು ಗಣಪತಿ ಮಹಾರಾಜರು ಅಂದ್ರ ಮಹಾರಾಜರು ಇಷ್ಟ. ಅವ್ರು ಹೇಳ್ತಿದ್ರು ನನಗ, ನೋಡಮ್ಮ ಕಷ್ಟ ಅಂತ ಯಾರ ಮುಂದೆ ಹೇಳ್ಕೋಬಾರ್ದು, ನಕ್ಕೋತ ಬೇಕಾದ್ ಮಾತಾಡ್ಲಿ, ಯಾವತ್ತೂ ಅಸನ್ಮುಖಿ ಆಗಿರ್ಬೇಕು, ನೀನ್ ನಕ್ಕೋತ ಆಗಿರ್ಬೇಕು. ಹಳೆ ಸೀರೆನೇ ಇದು, ಚಂದಾಗಿ ಶಿಸ್ತಾಗಿ ಉಟ್ಕೊಂಡು ನೀಟಾಗಿ ಮಂದಿ ಇದ್ರಿಗೆ ನೋಡಿದ್ರೆ ಈಗ ಏನೂ ದುಃಖ ಇಲ್ಲಪ್ಪ ಅನ್ನೋಂಗಿರ್ಬೇಕು. ಒಳಗಡೆ ಇರ್ಲಿ, ನೀನ್ ಪರಮಾತ್ಮ ಹೇಳ್ಕೊ, ಭಗವಂತನೇ ಪರಿಹಾರ ಮಾಡವ. ಜನ ಯಾರು ಮಾಡಂಗಿಲ್ಲ, ತುಚ್ಚಿ ಮಾತಾಡ್ತಾರ. ಆಮೇಲೆ ಒಂದಿತ್ತಂದ್ರೆ 4 ಅದಕ್ಕೆ ಜೋಡಿಸಿ ಹೇಳ್ತಾರ. ಯಾವತ್ತು ನೀ ನಗಬೇಕು, ನಗು ಬೇಕು, ನೀ ಇದೇ ತರ ಇರ್ಬೇಕು, ನನ್ನ ಆಜ್ಞೆ ಅದಂತ ಅವ್ರು ನನ್ನ ಕೈ ಮೇಲೆ ಕೈ ಹಾಕೊಂಡಾರ. ನಾ ಇಷ್ಟೆಲ್ಲ ನಗು ಕಾರಣ ಅವರೇ ಆಶೀರ್ವಾದ ಅವ್ರು.